ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ರೇಯಾ. ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್. ಇವತ್ತು ನಾನು ಒಂದು ಹೆಲ್ದಿ ಫುಡ್ ಜೊತೆಗೆ ಬಂದಿದ್ದೀನಿ. ಏನಪ್ಪ ಅಂದರೆ ಮೊದಲು ಏನೇನಂತ ಅಂದರೆ ಹೆಲ್ದಿ ಫುಡ್ ಅಂದರೆ ನುಗ್ಗೆ ಸೊಪ್ಪಿಂದ ಎಗ್ ಬುರ್ಜಿ ಥರ ಮಾಡ್ಬೋದು. ಅದು ಹೇಗಂತ ಹೇಳ್ತೀನಿ ನೋಡಿ. ಹಾಗಾದರೆ ಬನ್ನಿ, ಇವಾಗ ಅದಕ್ಕೇನೆಲ್ಲ ಬೇಕಂತ ಹೇಳ್ತೀನಿ. ಮೊದಲನೇ ಸರಿ ನಮ್ಮ ವಿಡಿಯೋ ನೋಡ್ತಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈಗ ಬನ್ನಿ, ಇಂಗ್ರೀಡಿಯೆಂಟ್ ಏನೇನೆಲ್ಲ ಬೇಕಂತ ಹೇಳ್ತೀನಿ. ಮೊದಲಿಗೆ ಸ್ವಲ್ಪ ಕುದಿಯೋ ನೀರಿಗೆ ನೀವು ಏನಂದರೆ ಏನು ಹೆಸರು ಕಾಯಿಗಿತ್ತಲ್ಲ ಅದನ್ನ ಹಾಕಬೇಕು. ಅದನ್ನು ನುಗ್ಗೆ ಸೊಪ್ಪನ್ನ ಹಾಕಬೇಕಾಗುತ್ತೆ. ಕುದಿಯುವಂತಹ ನೀರಿಗೆ ಹೆಸರು ಕಾಳು ಹಾಗೆಯೇ ನುಗ್ಗೆ ಸೊಪ್ಪು ಇಷ್ಟನ್ನು ಕೂಡ ಹಾಕಬೇಕಾಗುತ್ತೆ. ನೋಡಿ, ಈ ನುಗ್ಗೆ ಸೊಪ್ಪು ತುಂಬಾ ಹೆಲ್ತಿಗಂತೂ ತುಂಬ ಒಳ್ಳೆಯದು. ಹೆಲ್ತಿಗಷ್ಟೇ ಅಲ್ಲ, ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಇದು ಮೊಟ್ಟೆ ಜೊತೆ ಆಗಲಿ ನೀವೇನಾದರೂ ಸ್ವಲ್ಪ ಹುರಿದು ಕೊಟ್ಟರೆ ಮಕ್ಕಳಿಗೆ ತುಂಬಾ ಹೆಲ್ದಿಯಾಗಿರ್ತಾರೆ. ಮಕ್ಕಳು ಕೂಡ ನೀವು ಹೇಗೆ ಹೆಲ್ದಿಯಾಗಿರ್ತೀರ. ಅದಾದಮೇಲೆ ಜ್ಞಾಪಕ ಶಕ್ತಿ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಪ್ರತಿಯೊಂದು ಏನು ಚೆನ್ನಾಗಿ ಎಲ್ಲನೂ ಓದುತ್ತಾರೆ, ಪ್ರತಿಯೊಂದೂ. ಹಾಗೆಯೇ ಎಲ್ಲ ಓದಲು ತುಂಬಾ ಓದೋದ್ರಲ್ಲೆಲ್ಲನೂ ಫೋಟೋ ತೆಗಿತಾರೆ. ಈಗ 2 ಟೊಮೆಟೊ ಹಾಗೆಯೇ 2 ಹಸಿಮೆಣಸಿನಕಾಯಿಗೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಅದನ್ನ ಬೇಯಿಸ್ಕೊಂಡು, ಅದಾದಮೇಲೆ ನೀವು ಸ್ವಲ್ಪ ಈ ಥರ ಆಯಿಲ್ನ ಒಂದು ಕಡಾಯಿಗೆ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಗೆಯೇ ಆನಿಯನ್ನ ಹಾಕ್ಕೊಂಡಾಯ್ತು. ಇವಾಗ ಅದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ಒಳ್ಳೇದಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ನುಗ್ಗೆ ಸೊಪ್ಪು, ನುಗ್ಗೆ ಸೊಪ್ಪು ಅಂದರೆ ನನಗಂತೂ ತುಂಬ ಇಷ್ಟ. ನನಗೆ ಅಂತಲ್ಲ, ನವಮಿಗಂತೂ ತುಂಬಾ ಇಷ್ಟ. ಹಾಗೆಯೇ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನಷ್ಟನ್ನು ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನುಗ್ಗೆ ಸೊಪ್ಪು ಅಂದರೆ ನಮ್ಮಿಗೂ ಇಷ್ಟ, ನನಗೂ ಇಷ್ಟ. ನುಗ್ಗೆ ಸೊಪ್ಪು ಹಾಗೆ ನುಗ್ಗೆಕಾಯಿ ಅಂತ ತುಂಬಾ ಇಷ್ಟ ನನಗಂತೂ. ನಮ್ಮ ಮಮ್ಮಿ ಮರನೂ ಕೂಡ ಹಾಕ್ಸ್ಕೊಂಡಿದ್ದಾರೆ. ಹಾಗೆಯೇ ಇಲ್ಲಿ ಅದಕ್ಕೆ ಸ್ವಲ್ಪ ಹೆಗ್ ಹಾಕ್ತಾ ಇದ್ದೀನಿ. ಒಂದು 4 ಹೆಗ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಹೆಗ್ ಜೊತೆಗೆ ನುಗ್ಗೆ ಸೊಪ್ಪೆಲ್ಲ ಹಾಕಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ರುಚಿಕರವಾಗಿರುತ್ತೆ, ಚೆನ್ನಾಗಿರುತ್ತೆ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಆದರೆ ಸ್ವಲ್ಪ ಕಹಿ ಇರುತ್ತೆ ಅಷ್ಟೇ. ಬಟ್ ಇದೆಲ್ಲ ಹಾಕಿ ಹುರಿದ ಮೇಲೆ ಅಷ್ಟೊಂದು ಕಹಿ ಇರಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ನುಗ್ಗೆ ಸೊಪ್ಪು ಹಾಗೆ ನುಗ್ಗೆಕಾಯಿ ತುಂಬಾ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನುಗ್ಗೆ ಸೊಪ್ಪು ಎಲ್ಲದಕ್ಕೂ ಮಕ್ಕಳಿಗೆ ಓದೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು, ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಹೆಲ್ದಿ ಫುಡ್ಡು ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಮುದ್ದೆ ಸಾರಿಗೆ ಇದು ಒಂದು ನೆಂಚ್ಕೊಳ್ಳೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೆಂಚ್ಕೊಂಡು ನೀವು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನುಗ್ಗೆಕಾಯಿ ಸಾಂಬಾರು, ಅದೇ ನುಗ್ಗೆಕಾಯಿ ಪಲ್ಯ, ನುಗ್ಗೆಕಾಯಿ ಎಗ್ ಬುರ್ಜಿ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಇದನ್ನು ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದ್ಸತಿ ತಿನ್ನಬೇಕು ಅಂತ ತುಂಬ ಇಷ್ಟಪಡ್ತೀನಿ. ಹಾಗೆಯೇ ಇಲ್ಲಿ ಸ್ವಲ್ಪ ನಾನು ತುರಿದಿರೋ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಇಷ್ಟಪಡ್ತೀರಿ ಇನ್ನೊಂದ್ಸತಿ ತಿನ್ನಬೇಕು ಅಂತ. ಏನಂದರೆ ಯಾಕೆ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಟೇಸ್ಟ್ ಬರುತ್ತೆ ಹಾಕ್ಕೊಂಡ್ರೆ. ಓಕೆ ಫ್ರೆಂಡ್ಸ್, ಬಾಯ್. ನೀವು ಟ್ರೈ ಮಾಡಿ.